ಏನಯ್ಯ ಊರಿನ ಗೌಡ ನೀನು ಊರಾಗೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತೀನಿ ಅಂತ ಹೇಳಿ ಊರಿನ ಜನಗಳಿಗೆಲ್ಲ ಮೋಸ ಮಾಡಿ ಬಡವರು ಹೊಟ್ಟೆ ಮೇಲೆ ಹೊಡೆದು ಜನಗಳ ಹತ್ರ ಕಿತ್ಕೊಂಡು ತಿಂತಾ ಇದೆಯೇನಯ್ಯ? ಎಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತಾ ಇದೀಯಯ್ಯ? ಎಲ್ಲಿ ಮಾಡ್ತಾ ಇದೀಯಾ? ಅಡ್ರೆಸ್ ಕೊಡು. ನೀನು ಸುಮ್ಮನೆ ಸುಳ್ಳು ಹೇಳ್ತಾ ಇದೀಯಾ? ನಾನು ಹೇಳಲಿಲ್ವಲ್ಲ, ನಾನು ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲಿಲ್ಲ. ನನ್ನ ಮ್ಯಾಗಳ ಸಿಟ್ಟಿಗೆ ಅಯ್ಯಮ್ಮ ಈ ಊರಿನ ಗೌಡ ನಾನು ಆಗಬಾರ್ದು ಅನ್ನೋದಕ್ಕೋಸ್ಕರ ಬೇರೆಯವ್ರನ್ನ ಅಳಿಯಲ್ಲಿ ಮಾಡಬೇಕು ಅಂತ ಹೇಳಿ ಈ ಊರಿನ ಗೌಡ ಅಳಿ ಆಗಬೇಕಂತ ಅಯ್ಯಮ್ಮನ ಆಸೆ. ಆ ಅಳಿಯನ ಆಸೆಗೋಸ್ಕರನ ಹಿಂಗೆ ಮಾಡ್ತಾಯಿದ್ದೆ, ನನ್ನ ಮೇಲೆ ಇಲ್ಲದ ಆರೋಪ ಮಾಡ್ತಾಯಿದ್ದೆ. ಹೌದು ಮೇಡಮ್ ಅವರೇ, ಈ ನಮ್ಮ ಗೌಡ್ರು ಯಾವ ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತೀನಿ ಅಂತ ಹೇಳೇ ಇಲ್ಲ ನಮ್ಮ ಗೌಡ್ರು. ಇಲ್ಲ ಮೇಡಮ್ ಅವರೇ, ಜನಗಳಿಗೆ ಬೋಲ್ ಮೋಸ ಮಾಡಿದಾನೆ. ಎಲ್ಲನ ಬೆಳ್ದಿರ ಬೆಳೆಯ ಸಮೇತನ ಅರ್ಧ ಭಾಗ ಕೊಡ್ರಿ ಅಂತ ಹೇಳಿ ಕೇಳಿರೋದು, ದನ ಕರುಗಳು ಕೊಡ್ರಿ ಅಂತ ಕೇಳಿರೋದು, ಎಲ್ಲ ಚಂದ ಕಿತ್ಕೊಂಡು ತಿಂದಿದ್ದಾನೆ ಊರಾಗ ಬಡವ್ರತಾಗೆಲ್ಲನ. ಎಲ್ಲ ಮನ್ಗಳು ತಕೋಗಿ ಇರೋ ಅಂತ ಅರ್ಥಗೆಲ್ಲನ ದುಡ್ಡು ಕೊಡ್ರಿ ಅಂತ ಮಸ್ತ ಕಿತ್ಕೊಂಡು ತಿಂದವ್ನಿ. ನಾನು 50,000 ಕೊಟ್ಟಿದ್ದೀನಿ, ನನ್ನ ಅಳಿಯ 5 ಲಕ್ಷ ಕೊಟ್ಟೆ ಇದ್ದಾನೆ. ನನ್ನ ಅಳಿಯ 5 ಲಕ್ಷ ಕೊಟ್ಟಿರೋದು. ಅದು ನಾನು ಕಿತ್ಕೊಂಡು ಅವನ ಅನಾಥಾಶ್ರಮ ಕೊಡ್ತೀನಿ ಅಂತ ಕೊಟ್ಟಿರೋದು. ನೀನ್ ಅಂಗಡಿ ಸಾಮಾನು ಕದ್ದಿದ್ದಲ್ಲೋ? ಓಹೋ, ನನ್ನ ಅಳಿಯ ಅಂಗಡಿಗೆ ಎಲ್ಲ ಓದ್ಕೊಂಡೋಗಿದ್ದಲ್ಲ ಕಳ್ಳ. ಅದಕ್ಕೆ ಕಾಣೋ ಕೊಟ್ಟಿದ್ದು. ನೀನೇನು ಪುಕ್ಸಟ್ಟೆ ಕೊಟ್ಟಿಲ್ಲ, ಮುಚ್ಕೊಂಡು ನಿಂತ್ಕೊಳ್ಳಲ್ಲ. ಓಹೋ, ಇವಾಗ ಗೌಡನ್ ಪರವಾಗಿ ಮಾತಾಡಕ್ ಬಂದವನಿ. ಇವನು ಬಂಬ್ಲಿಂಗ್, ಇವನು ಆ ಕಡಿಕೆ ಇದ್ದಾನೆ, ಇವನು ಪುರ್ಗಯ್ಯಿ, ಇವಳು ಎಲ್ಲ ಅವ್ರ ಕಡಿಕೆ. ಅಬ್ಬಬ್ಬಬ್ಬ, ಈಗ ಇಂಥವ್ರು ಇರ್ತಾರೆ ಅಂತಲೇನೆ ಮತ್ತೆ ಲಸ್ಮಕ್ಕ ನಾನು ಹೇಳಿದ್ದು ಬೇಡ ಸುಮ್ಮನಿರಮ್ಮ ಅಂತ ಹೇಳಿ. ಮೇಡಮ್ ಅವರೇ, ಇಂಥವ್ರು ಇರ್ತಾರಂತಲೇನೆ ಮತ್ತೆ ಇವ್ರು ಹಿಂಗೆ ತೀರ್ ಹೊಡಿತಾರಂತಲೇನೆ ಮತ್ತೆ ನಾನು ಸಾಕ್ಷಿ ಇಟ್ಕೊಂಡು ಬಂದಿರೋದು. ಫೋನ್ನಾಗೆ ಎಲ್ಲ ತೋರಿಸ್ತೀನಿ. ಗೌಡನೇ ಹೇಳಿದ್ದಾನೆ ನಾನು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸಬೇಕು, ನನಗೆಲ್ಲ ಅವರಿಗೆಲ್ಲ ಸೌಕರ್ಯ ಕೊಡಬೇಕು, ನಾನು ಬೆಡ್ಶೀಟು ಕೊಡಬೇಕು, ಬಿಸಿನೀರು ವ್ಯವಸ್ಥೆ ಮಾಡಬೇಕು, ನಾನು ಅವರಿಗೆಲ್ಲನ ಅಲ್ಲಿ ಸೈಡ್ ತಗೊಂಡು ನಾನು ಕಟ್ಟಿಸಿ ಅವರಿಗೆಲ್ಲನ ಬೆಡ್ಡು ಮಂಚ ಎಲ್ಲಾರ್ಗು ಅಷ್ಟು ಜನಕ್ಕೆ ನಾನು ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿ ಎಲ್ಲ ಭಾಷಣ ಬಿದ್ದವನೇ. ನನ್ನ ತಾಗೆ ಎಲ್ಲ ರೆಕಾರ್ಡ್ ಐತೆ. ಇಲ್ಲ ಮೇಡಮ್ ಅವರೇ, ಈಗ ಲಸ್ಮಕ್ಕ ಹೇಳ್ತಾ ಇರೋದು ಎಲ್ಲ ಸುಳ್ಳು 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 ಸುಳ್ಳು. ಈ ಊರಿನ ಗೌಡ್ರು ಬಡವ್ರ ಬಗ್ರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಈ ಊರಾಗೆ ಇನ್ನಾನ ಅವ್ರ ಅಪ್ಪ ಬೈರೇ ಗೌಡ್ರಿದ್ದಾಗ ಏನು ಅನುಕೂಲ ಮಾಡ್ತಾ ಇರಲಿಲ್ಲ. ಇವ್ರು ಸರಿಯಾಗಿ ನ್ಯಾಯ ಹೇಳ್ತಾರೆ, ಯಾರಿಗನಾಗ್ಲಿ ನ್ಯಾಯ ಕೊಡಿಸ್ತಾರೆ ಅಂತ ಗೌಡ್ರು. ಇಂಥ ಗೌಡ್ರ ಮೇಲೆ ಈ ಲಕ್ಷ್ಮಕ್ಕ ಸುಮ್ಮನೆ ಅಪರಾಧ ಮಾಡ್ತಾ ಐತೆ. ಯಾಕಂದರೆ ಈ ಊರಿನ ಗೌಡ ಅವ್ರು ಅಳಿ ಆಗ್ಬೇಕಂತೆ, ಬದಲಾಯಿಸ್ಬೇಕಂತೆ ಯಾವಾಗಿಂದಲೂ ಈ ಊರ ಮನೆಗಳರೇ ಗೌಡ್ರು ಆಗ್ತಾ ಇದ್ದಾರೆ. ನಾವೊಂದು ಸ್ವಲ್ಪ ಗೌಡ್ರು ಆಗಬೇಕು, ನಮ್ಮದು ಸ್ವಲ್ಪ ಇವಾಗ ನಡೆಸಬೇಕು ಅಂತ ಹೇಳಿ ಈ ಲಕ್ಷ್ಮಕ್ಕ ಹಿಂಗೆ ಮಾಡ್ತಾ ಇರೋದು ಮೇಡಮ್ ಅವರೇ. ಹೌದು, ನಮ್ಮ ಗೌಡ್ರು ಯಾವುದೇ ಕಾರಣಕ್ಕೂ ಏನು ಸುಳ್ಳು ಹೇಳಿಲ್ಲ. ನಮ್ಮ ಗೌಡ್ರು ಇದೆಲ್ಲ ಸುಳ್ಳು ಹೇಳಿರೋದು ಅವರು. ಇಲ್ಲ ಮೇಡಮ್ ಅವರೇ, ನಮ್ಮ ಲಕ್ಷ್ಮಕ್ಕನ ಹತ್ರ ಸಾಕ್ಷಿ ಐತೆ, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀವಿ ನಾವು. ಈ ಗೌಡ ಎಂತನು ಅಂತ ಹೇಳಿ ಅಯ್ಯಪ್ಪನೇ ಹೇಳಿದಾನೆ. ಇವಾಗ ನಾನು ಅನಾಥಾಶ್ರಮ ವೃದ್ಧಾಶ್ರಮ ಮಾಡಲ್ಲ, ನಾನು ಯಾರಿಗೋ ತಂಡ ಕೊಡ್ತೀನಿ ಅಂತ ಹೇಳಿ ಈಗ ಹಿಂಗೆ ತಿರುವಾಡಿದ್ರೆ ಯಾರು ಕೇಳಲ್ಲ. ಊರಾಗ ಮಸ್ತಾಗಿದ್ದಾರೆ ಇತ್ತೊಬ್ರು ಮಾತಾಡೋರು. ಅದಕ್ಕೆ ಸಾಕ್ಷಿ ಹತ್ಲಾಗಿರುತ್ತೋ ಹತ್ಲಾಗ ಮಾತಾಡ್ರಿ. ಇವಾಗ ಸಾಕ್ಷಿ ಎಲ್ಲೈತೆ ಅಂತ ಹೇಳಿ ನೀವು ನೋಡ್ರಿ, ಗೊತ್ತಾಗುತ್ತೆ. ಅದಕ್ಕೆ ಮತ್ತೆ ಇಂಥ ಕಿತ್ತೋದ್ ಜನ ಇರ್ತಾರೆ, ಇತ್ತೊಬ್ರು ಮಾತಾಡೋರು ಇರ್ತಾರೆ, ಹೆಂಗ್ ಬೇಕಾದ್ರೂ ತಿರಿಕೆಮ ಅಂತ ಜನಗಳು ಇರ್ತಾರೆ ಅಂತಲೇನೆ ಮತ್ತೆ ನಾನು ಸಾಕ್ಷಿ ಇಟ್ಕೊಂಡಿರೋದು. ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು, ಒಂದಿನ ತಡವಾದ್ರೂ ಪರವಾಗಿಲ್ಲ ಅಂತೇಳಿ ಅದಕ್ಕೆ ನಾನು ಸಾಕ್ಷಿ ಇಟ್ಕೊಂಡಿರೋದು. ತಗೊಳ್ರಿ ಮೇಡಮ್ ಅವರೇ, ಹಾಕ್ರಿ. ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇರೋದು ಸುಮ್ಮನೆ ಅಲ್ಲ ಲಕ್ಷ್ಮಕ್ಕ. ಅಷ್ಟೊಂದು ಜನಕ್ಕೆ ಇವಾಗ ನಾನು ಎಲ್ಲ ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಮಂಚ ಎಲ್ಲರಿಗೂ, ಬೆಡ್ಡು, ಬೆಡ್ಶೀಟು, ಬಿಸಿನೀರು, ತಣ್ಣೀರು, ಅವ್ರಿಗೆ ಬೆಳಿಗ್ಗೆ ಸಾಯಂಕಾಲ ಊಟ, ಹಾಲು, ಮೊಟ್ಟೆ, ಚಿಕನ್ನು, ಮಟನ್ನು, ಕಾಫಿ, ಟೀ, ಹಾಲು, ಬ್ರೆಡ್ಡು, ಎಷ್ಟು ಅವ್ರಿಗೆ ಅನುಕೂಲ ಮಾಡಿದ್ದೀನಿ ಅಂದರೆ ಲಕ್ಷ್ಮಕ್ಕ, ತುಂಬ ಅನುಕೂಲ ಮಾಡಿದ್ದೀನಿ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾನು. ಅವರಿಗೆಲ್ಲ ಇರೋದಕ್ಕೆ ಎಷ್ಟು ಸೌಕರ್ಯ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ಅಷ್ಟು ಸೌಕರ್ಯ ಮಾಡಿದ್ದೀನಮ್ಮ. ತುಂಬ ಖರ್ಚು ಬರ್ತಾಯಿದೆ. ಅದಕ್ಕಾಗಿ ನಮ್ಮ ಊರಿನ ಜನ ನಾನು ಕೇಳ್ತಾ ಇರೋದು. ನಮ್ಮ ಊರಿನ ಜನ ನಾನು ಯಾಕೆ ಕೇಳ್ತಾ ಇದ್ದೀನಿ, ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ಬರಲಿ, ನಮ್ಮ ಊರಿಗೂ ಒಂದು ಇಂಥ ಹಳ್ಳಿಯರು ಎಲ್ಲ ಸೇರಿಕೊಂಡು ಇಂಥ ಊರಿನವ್ರು ಹಿಂಗೆ ಅನುಕೂಲ ಮಾಡಿದರು ಅನ್ನೋದು ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ನಾನು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಊರಲ್ಲೂ ನಾನು ಕೇಳ್ತಾ ಇದ್ದೀನಿ ಲಕ್ಷ್ಮಕ್ಕ ಅವರೇ. ಅಷ್ಟು ಜನಕ್ಕೆ ಅನುಕೂಲ ಮಾಡೋದಂದರೆ ಸುಮ್ಮನೆ ಅಲ್ಲ. ಗೌಡ್ರೆ, ಈ ಅಮ್ಮ ಎಲ್ಲ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾಳೆ ನೀವು ಹೇಳಿದ್ದೆಲ್ಲನಾ. ಇದೇ ನಮ್ಮವ್ರೆ, ಅವಳೆಲ್ಲ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾಳೆ. ಗೌಡ್ರು ಹೇಳಿದ್ದ. ಇವಾಗ ಏನು ಮಾತಾಡೋಕ್ಕೂ ಆಗಲ್ಲ. ನಿಮ್ಮ ಪರವಾಗಿ ಬೇರೆ ಜನ ಇದ್ದರು, ಹೆಂಗೋ ಉಲ್ಟಾ ಹೊಡೆದಿದ್ರೆ ಇತ್ಲಾಗರ್ಧ ಮಾತಾಡೋರು ಹೆಂಗೂ. ಇವಳು ಬೇರೆ ಸಾಕ್ಷಿ ಇಟ್ಕೊಂಡಿದ್ದಾಳಲ್ಲ, ಸಾಕ್ಷಿ ಇರೋದ್ರಿಂದನ ಇವಾಗ ಅರೆಸ್ಟ್ ಮಾಡ್ತಾರೆ ಅನ್ನಂಗೆ ಆಗುತ್ತೆ ಗೌಡ್ರನ್ನ. ನೋಡ್ರಿ ಮೇಡಮರೇ, ನೋಡ್ರಿ, ಇವನ್ ಬಾಯಾಗೇನೆ, ಈ ಮನೆಯಾಳನ ಬಾಯಾಗೇನೆ ಎಲ್ಲ ಬಂದೈತಿ. ಎಲ್ಲ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ಬೇಕಂತಲೇನೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಬಂದು ಎಲ್ಲ ಕೇಳಿದ್ಕೆ ಎಲ್ಲ ಹೇಳಿದಾನೆ. ಅವ್ರ ತಂದೆ ತಾಯಿ ಎಲ್ಲಿ ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ತಾನೆ ನೋಡ್ರಿ. ನಾನು ಎಲ್ಲ ನಮ್ಮ ರಿಲೇಟಿವ್ಸ್ ಊರಿಗೆ ಬಿಟ್ಟು ಬಂದಿದ್ದೀನಿ, ನಮ್ಮ ಅಪ್ಪ ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಬ್ಲಿ ಅಂತ ಹೇಳಿ ಊರಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ತಂದೆ ತಾಯಿನೇ ಇವನು ಸಾಕಕ್ಕೆ ಯೋಗ್ಯತೆ ಇಲ್ದಲೆ ಅನಾಥಾಶ್ರಮಕ್ಕೆ ಸೇರಿಸ್ಬಂದಿರ. ನೀವು ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತಾನೆ ನೀವು ಮನೆಯಾಳ. ಊರಿನ ಜನಗಳಿಗೆಲ್ಲ ಮೋಸ ಮಾಡಿರ ನೀವು. ಎಲ್ಲ ಬಂದು ದನ ಕರುಗಳು ಕಟ್ಕೊಂಡಿರೋರು ಮಂತಕ್ಕೆಲ್ಲ ಬಂದು ದನ ಕರುಗಳು ಕೊಡ್ರಿ ಅಂತ ಹೇಳಿ ಮಾರ್ಕೊಂಡು ತಿಂಬಾಕಿ.
ಇವಾಗ ಮೇಡಮ್ ಅವರೇ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದೀನಿ. ನೀವೀಗ ಇವನ್ನ ಅರೆಸ್ಟ್ ಮಾಡಬೇಕು, ಇವ್ರು ಮೂವರನ್ನ ಅರೆಸ್ಟ್ ಮಾಡಬೇಕು, ಈಗ ಇವಳನ್ನು ಸಮೇತ ಸೇರಿ. ನಾನೇನು ತಪ್ಪು ಕೆಲಸ ಮಾಡಿದ್ದೀನಿ? ಏನು ತಪ್ಪು ಕೆಲಸ ಮಾಡಿದೀಯಾ? ಏನು ತಪ್ಪು ಕೆಲಸ ಮಾಡಿದ್ಯಾ ಅಂತ ಕೇಳ್ತಾ ಇದೆಯಾ? ನಡಿಯಮ್ಮ ಸ್ಟೇಷನಿಗೆ ಫಸ್ಟು, ಎಲ್ಲ ಹೇಳ್ತೀನಿ ಏನೇನು ತಪ್ಪು ಕೆಲಸ ಮಾಡಿದ್ದೀರಾ ಅಂತ ಹೇಳಿ. ಹಿಂಗೆ ಹೇಳ್ಕೊಂಡು ಊರುಗಳಿಗೆಲ್ಲ ಇಂಥ ಮೋಸ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ? ಇಂಥ ಮಳೆ ಬೆಳೆಗೆ ರೈತರು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ, ಅಂಥದ್ರಲ್ಲಿ ರೈತರಿಗೆ ಮೋಸ ಮಾಡಿ ಬಡವರು ಹೊಟ್ಟೆ ಮೇಲೆ ಹೊಡೆದು ಇಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಅನಾಥಾಶ್ರಮ ವೃದ್ಧಾಶ್ರಮ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ದೀರಾ ನೀವು. ಫಸ್ಟ್ ನಡೀರಿ, ಬರ್ರಿ ಕಾನ್ಸ್ಟೇಬಲ್, ಬನ್ನಿ ಇವ್ರನ್ನ ಅರೆಸ್ಟ್ ಮಾಡಿ ಬನ್ನಿ. ಬನ್ನಿ ಸರ್ ಬನ್ನಿ, ಇಂಥವ್ರನ್ನೆಲ್ಲ ಹೇಳ್ಕೊಂಡು ಹೋಗ್ಬಿಡ್ಬೇಕು. ಹೇಳ್ಕೊಂಡು ಹೋಗಿ ಚೆನ್ನಾಗಿ ಬುದ್ಧಿ ಕಲಿಸಿದ್ರೆ ಇಂಥ ನನ್ನ ಮಕ್ಕಳನ್ನೆಲ್ಲ. ಯಾಕೆ ಅರೆಸ್ಟ್ ಮಾಡ್ತೀರಾ ಮೇಡಮ್ ಅವರೇ? ಗೌಡ್ರ ಅಂತ ತಪ್ಪೇನು ಮಾಡಿಲ್ಲ. ಮುಚ್ಚಯ್ಯ ಬಾಯಿ, ಇಲ್ಲಿ ಸಾಕ್ಷಿ ಐತೆ. ನೀನೇನು ಮಾತಾಡೋದು ನೀನು? ಇಲ್ಲಿ ಸಾಕ್ಷಿ ಐತೆ, ನಾವು ಸಾಕ್ಷಿ ತೋರಿಸ್ತಾ ಇದ್ದೀವಿ. ಮುಂದಿರಮ್ಮ ನಾನು ಹೇಳ್ತೀನಿ. ಇಲ್ಲಡಪ್ಪ ಸಾಕ್ಷಿ ಇದೆ, ಅವ್ರ ಬಾಯಿಗೆ ಬಂದಿದೆ ನಾವು ವೃದ್ಧಾಶ್ರಮ ಅನಾಥಾಶ್ರಮ ನಡೆಸ್ತಾ ಇದ್ದೀವಿ ಅಂತೇಳಿ. ಇಲ್ಲ, ಅವರು ಎಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳಿ ನಮಗೆ ತೋರಿಸ್ಬೇಕು. ಅವರು ಇಂಥ ಹತ್ರ ನಾವು ಮಾಡ್ತಾ ಇದ್ದೀವಿ, ನಾವು ಹಿಂಗೆ ಅನಾಥಾಶ್ರಮ ವೃದ್ಧಾಶ್ರಮ ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳಿ ನಮ್ಮನ್ನು ಕರ್ಕೊಂಡೋಗಿ ಅದು ಎಲ್ಲಿ ಮಾಡ್ತಾ ಇದ್ದಾರೆ ನಮಗೆ ತೋರಿಸ್ಬೇಕು. ಇಲ್ಲ ನಡೀರಿ ಪೊಲೀಸ್ ಸ್ಟೇಷನ್ಗೆ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ಇಲ್ಲಿ ಊರಲ್ಲೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮದ ಹೆಸರಲ್ಲಿ ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ದೀರಾ ನೀವು. ಈಗ ಮಾಡ್ತೀವಿ ಮೇಡಮ್ ಅವರೇ, ಮಾಡೋಕ್ಕೆ ಹೇಳ್ತಾ ಇರೋದು. ನಡಿಯಮ್ಮ ತೋರಿಸು, ಎಲ್ಲಿ ಮಾಡ್ತಾ ಇದೆಯಾ? ನಡಿ ತೋರಿಸು. ಅನಾಥಾಶ್ರಮ ವೃದ್ಧಾಶ್ರಮ ಅಂತ ಹೇಳಿದ ತಕ್ಷಣ ಸುಮ್ಮನಾಗಿ ಬಿಡ್ತಾರೆ ಅಂದ್ಕೊಂಡಿದೀಯಾ? ನಿನ್ನಂಥವ್ರು ಬೆಳ್ಕರಿದ್ರೆ ಎಷ್ಟು ಜನ ನೋಡ್ತೀವಿ ನಾವು ಬೆಳಗಾದ್ರೆ. ನಿನ್ನಂಥವ್ರನ್ನೆಲ್ಲ ನಂಬಿ ಕುತ್ಕೊಳಕ್ಕಾಗುತ್ತಾ ನಾವು? ನಡಿಯಮ್ಮ ಫಸ್ಟ್ ಸ್ಟೇಷನ್ಗೆ ನೀನು. ಬನ್ನಿ ಸರ್, ಅರೆಸ್ಟ್ ಮಾಡಿ ಬನ್ನಿ ಇವ್ರನ್ನೆಲ್ಲನ. ಅಲ್ಲ ನಡೆಸ್ತಾ ಇರೋರಿ ತಾಂಡೋಗಿ ಕೊಡ್ತಾರೆ ಮೇಡಮ್ ಅವರೇ ಇವರು. ಏಯ್ ಸುಮ್ಮನಿರಪ್ಪ ಸಾಕು. ನಡೆಸ್ತಾ ಇರೋರಿಗೆ ಯಾರೂ ಹಿಂಗೆ ಊರಲ್ಲೆಲ್ಲ ಕೇಳ್ಕೊಂಡು ತಗೊಂಡೋಗಿ ಕೊಡ್ತಿಲ್ಲ. ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರೋದು. ಇಲ್ಲಿ ಸಾಕ್ಷಿ ಇದೆ, ಸಾಕ್ಷಿ ಕೇಳಿಸ್ಕೊ ಸರಿಯಾಗಿ. ನಾನು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ, ಸುಮ್ಮನೆ ಅಲ್ಲ. ಅನಾಥಾಶ್ರಮ ವೃದ್ಧಾಶ್ರಮ ನಡೆಸೋದು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು, ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಗೌಡನ ಬಾಯಲ್ಲೇ ಬಂದೈತಲ್ಲ. ಮತ್ತೆ ಎಲ್ಲಿ ನಡೆಸ್ತಾ ಇದ್ದಾರೆ? ಎಲ್ಲಿ ತೋರಿಸ್ತೀನಯ್ಯ ನೀನು? ನಮ್ಮ ಫ್ರೆಂಡ್ ಯಾರೋ ನಡೆಸ್ತಾ ಇದ್ದಾರೆ ಮೇಡಮ್ ಅವರೇ, ಅಲ್ಲಿ ಕೊಡ್ತಾ ಇದ್ದೀವಿ. ಅಡ್ರೆಸ್ ಹೇಳು, ನಡಿ ನೀನು ಸ್ಟೇಷನ್ಗೆ. ಅಡ್ರೆಸ್ ಹೇಳು, ನಾವು ಹೋಗಿ ತಿಳ್ಕೊಂಡು ಬರ್ತೀವಿ. ಎಲ್ಲಿ ನಡೆಸ್ತಾ ಇದೆಯಾ, ಏನು, ಯಾವ ಅನಾಥಾಶ್ರಮ, ರಿಜಿಸ್ಟರ್ ಆಗೈತಾ? ನಡಿ ಹೋಗೋಣ. ಮಾಡ್ತಾರೆ ಮಾಡೋರು ಯಾರು ಹಿಂಗೆ ಅಲ್ಲೂ ಇಲ್ಲೂ ಕೇಳ್ಕೊಂಡು ಹಾಗೆ ಹೀಗೆ ಅಂತ ಹೇಳಿ ಜನಗಳಿಗೆಲ್ಲ ಮೋಸ ಮಾಡೋದಾಗ್ಲಿ, ಜನಗಳು ಹೊಟ್ಟೆ ಮೇಲೆ ಹೊಡೆಯೋದಾಗ್ಲಿ ಈ ಥರ ಮಾಡೋದಿಲ್ಲ. ಅನಾಥಾಶ್ರಮ ವೃದ್ಧಾಶ್ರಮ ನಡೆಸೋರು ಎಲ್ಲಿ ವ್ಯವಸ್ಥೆ ಮಾಡ್ಕೋಬೇಕು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಅವ್ರು ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಕೈಲಾದಷ್ಟು ನೋಡ್ಕೊಂಡಿರ್ತಾರೆ. ಹಿಂಗೆ ಯಾರು ಇದು ಮಾಡಲ್ಲ ಕಣಯ್ಯ. ಮುಚ್ಚಯ್ಯ ಬಾಯಿ, ಅರೆಸ್ಟ್ ಮಾಡ್ರಿ ಫಸ್ಟ್. ಬನ್ನಿ ಸರ್ ಅರೆಸ್ಟ್ ಮಾಡಿ. ತಿರ್ವಾಡದ್ ಬಿಟ್ರೆ ಸುಮ್ಮನೆ ಆಗ್ತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಯಾರು ಸುಮ್ಮನೆ ಆಗಲ್ಲ ತಿರ್ವಾಡದೇಟ್ಗೆನೆ. ಊರಾಗ ಒಬ್ರು ಬಿಟ್ಟಿಲ್ಲ. ಹೆಂಗಸ್ರನ್ನೆಲ್ಲ ಕೊಡ್ರಮ್ಮ ಅಂತ ಹೇಳಿ ಪಾಪ ಹೆಂಗಸ್ರೆಲ್ಲನ ಎಲ್ಲ ದುಡ್ಡು ಪಡ್ಡು ಇಕ್ಕೊಂಡಿರೋದ್ನೆಲ್ಲ ಬಿಡತ್ತ ನಮ್ಮ ಊರಿನ ಗೌಡ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊಟ್ಟವ್ರೆ ಬಚ್ಚಿಕೊಂಡಿರೋದೆಲ್ಲನ. ಅಂತ ಕೆಲಸ ಮಾಡಿದಾರೆ. ಇವಾಗ ದುಡ್ಡೆಲ್ಲ ಸಿಗಬೇಕು ಎಲ್ಲಾರ್ಗು. ನಮ್ದು ಇವಾಗ ಮೇಡಮ್ ಅವರೇ ನಾನು 5 ಲಕ್ಷ, ನನ್ನ ಹಳ್ಳಿಯ 5 ಲಕ್ಷ ಕೊಟ್ಟಿರೋದು. ನಾನು 50,000, ಶಾಂತಮ್ಮರ ಅವರು ಒಂದು 25,000 ಕೊಟ್ಟವ್ರೆ. ಎಲ್ಲ ಊರಾಗೂ ಎಲ್ಲ ಮಸ್ತ್ ದುಡ್ಡು ಕೊಟ್ಟವ್ರೆ. ಆಲೇ 3-4 ತಿಂಗಳು, ಆಲೇ ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು ಆಗ್ತಲೇ ಬಂತು ಮೇಡಮ್ ಅವರೇ. 5-6 ತಿಂಗಳಿಂದಲೂ ತಿಂಗಳನ ಹಿಂಗೆ ಮಾಡ್ತಾ ಇದ್ದಾನೆ. ಇವಾಗ ತಿಂಗಳ ಬಿಟ್ಟು ಇವಾಗ ಆಲೇ 15 ದಿನಕ್ಕೊಂದು ಪಟ್ಟು ಎಲ್ಲ ಕೊಳಗ ಅಂಡೆ ತಂದು ಇಕ್ಕಿದ್ದ ಇಲ್ಲಿಗೆ. ಎಲ್ಲ ಅಕ್ಕಿ ರಾಗಿ ಎಲ್ಲ ತಂದು ಹಾಕ್ರಿ ಅಂತ ಹೇಳಿ 15 ದಿನಕ್ಕೊಂದು ಪಟ್ಟೆ ಆಲೇ ಇವಾಗ ಶುರು ಹಚ್ಕೊಂಡಿದ್ದ. ನೋಡ್ರಿ ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ರಿ ಮೇಡಮ್ ಅವರೇ. ಸರಿಯಾಗಿ ಮಾಹಿತಿ ಇಂಥವ್ರನ್ನೆಲ್ಲ ಹೇಳ್ಕೊಂಡೋಗಿ ನಾವು ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ನೀವು ಇಂಥವ್ರನ್ನೆಲ್ಲ ಪತ್ತೆ ಹಚ್ಚಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ. ಇಂಥವ್ರನ್ನೆಲ್ಲ ಕಂಡುಹಿಡಿಬೇಕು. ಇಂಥ ಮೋಸ್ಕರ್ ಇರ್ತಾರೆ, ಹಿಂಗೆ ಕೈಲಾಗ್ದಿಲ್ಲ ನನ್ನ ಮಕ್ಕಳು, ದುಡ್ಕೊಂಡು ತಿನ್ನೋಕ್ಕಾಗ್ದಿಲ್ಲ ನನ್ನ ಮಕ್ಕಳು, ಇನ್ನು ದುರಾಸೆ ನನ್ನ ಮಕ್ಕಳು ಹಿಂಗೆ ಮಾಡ್ತಾ ಇರ್ತಾರೆ. ಇಂಥವ್ರನ್ನ ನೀವು ಪತ್ತೆ ಹಚ್ಚಿದ್ದೀರಾ, ನಿಜವಾಗ್ಲೂ ಗ್ರೇಟ್ ಅಮ್ಮ. ನೀವು ನಿಜವಾಗ್ಲೂ ಗ್ರೇಟು. ಇಂಥವ್ರ ನಾಟಕ ಎಲ್ಲ ಬಯಲು ಮಾಡಿದ್ರೇನೆ. ಇಂಥ ನನ್ನ ಮಕ್ಕಳೆಲ್ಲ ನಾಟಕ ಆಡ್ತಾ ಇರ್ತಾರೆ ಬಣ್ಣ ಹಾಕ್ಕೊಂಡು, ಊರುಗಳಿಗೆಲ್ಲ ಮೋಸ ಮಾಡಿಕೊಂಡು. ತುಂಬ ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್. ಕೊನೆಗೂ ಈ ಗೌಡ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟೆ ಬಿಡಲಿಲ್ಲ. ಅದ್ರಾಗೂ ಜನ ನೋಡಿದ್ರಲ್ಲ, ನನ್ನ ಕಡೆ ಕ್ವಶ್ಚನ ಮಾತಾಡ್ತಾರೆ, ಅವ್ರ ಕಡೆ ಕ್ವಶ್ಚನ. ಈ ಬಂಗ್ಲಿಂಗಣ, ಈ ಪುರ್ಗ, ಈ ವರ್ಷ ಸುಗುಣ ನೋಡ್ರಿ ಇವರೆಲ್ಲನ ಇವಾಗ ಒಂದಿಟ್ಟು ನಮ್ಮ ಮೇಲೆ ಸೇಡಲ್ಲ. ಅದಕ್ಕೇನೆ ನಮ್ಮ ಗೌಡ್ರು ಏನೋ ತಪ್ಪು ಮಾಡಿಲ್ಲ, ನಮ್ಮ ಗೌಡ್ರು ಏನೋ ಎವಳೇ ಇಲ್ಲ, ಹಿಂಗೆ ಅಂತ ತಿರುವಡಿತಾರೆ. ಇದಕ್ಕಾಗಿನೇ ಮತ್ತೆ ನಾನು ಸಾಕ್ಷಿ ಇಟ್ಕೊಂಡು ಮಾತಾಡಬೇಕು ಅಂತ ಸುಮ್ಮನಿದ್ದಿದ್ದು. ನಿಮ್ಗೆ ಒಂದಿನ ತನವಾಗಕ್ಕಿಲ್ಲ. ಸಾಕ್ಷಿ ಇಲ್ದಲೇ ಏನು ಮಾತಾಡೋಕ್ಕಾಗಲ್ಲ. ಸಾಕ್ಷಿ ಇರಬೇಕು. ಸಾಕ್ಷಿ ಇದ್ರೇನೆ ನಾವು ಸರಿಯಾಗಿ ಮಾತಾಡೋಕ್ಕಾಗೋದು. ನೋಡ್ರಿ 10 ಸಾಳೋರು 20 ಸಾಳು. ಯಾಕಂದ್ರೆ ನನ್ನ ವಿರುದ್ಧವಾಗಿರೋ ಜನಗಳು ಇದ್ದಾರೆ ಈ ಊರಾಗಿ. ನನ್ನ ಅಳಿಯನ್ ಮಾಡಬೇಕಾಗಿ ನನ್ನ ಅಳಿಯನ್ ಮಾಡ್ಬೇಕಂತ ಹೇಳಿ ಲಕ್ಷ್ಮಕ್ಕ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಬೇರೆ ಅಪರಾಧ ಮಾಡ್ತಾರೆ. ನನ್ನ ಅಳಿಯನ್ ಬೇರೆ ತಪ್ಪಾರಲ್ಲಿ. ನೋಡ್ರಿ ಹೆಂಗಿದ್ದಾರೆ ಈ ಊರಿನ ಗೌಡ್ರು. ನನ್ನ ಅಳಿ ಆಗಬೇಕು ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾಳೆ ಲಕ್ಷ್ಮಕ್ಕ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ನೋಡ್ರಿ ಹೆಂಗೆ ಬೇಕಾದ್ರೂ ತಿರುವಡಿತಾರೆ. ಅದಕ್ಕೆ ಮತ್ತೆ ಸಾಕ್ಷಿ ಇಕ್ಕೆಂದಲೇ ಏನು ನಮ್ಮ ಹತ್ರ ಈಗ ಕನ್ನಡಿ ಇದ್ರೆ, ಈಗ ನಮ್ಮ ಹತ್ರ ಕನ್ನಡಿ ಐತೆ ನೋಡ್ರಿ ಅಂತ ಹೇಳಿ ತೋರಿಸ್ಬೋದು. ನೋಡ್ಕೇಳ್ರಿ ನೀವು ಅಂತ ತೋರಿಸ್ಬೋದು. ಅವಾಗ ಅವ್ರ ಬಿಂಬ ಅವ್ರಿಗೆ ಕಾಣುತ್ತವ, ಮುಚ್ಕೊಂಡು ಸುಮ್ಮನೆ ಆಗ್ತಾರವ, ಮಾತಾಡಕ್ಕೆ ಹೋಗಲ್ಲ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ.
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.